ಉನ್ನತೋನ್ನತನು ಸರ್ವಶಕ್ತನು ಪರಾಕ್ರಮಿಶಾಲಿಯೂ ಆಗಿರುವಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರನ್ನು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬರುವ ಹಾಗೆ ಸಹಾಯ ಮಾಡಬೇಕಾಗಿ ದೇವರಿಗೆ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ಕರ್ತನ ಚಿತ್ತಕ್ಕಾಗಿ ಕೂಡಿ ಬಂದಿರುವಂತ ದೇವರ ಮಂದಿಗೆ ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತಹ ಕೀರ್ತನೆ 112ನೇ ಕೀರ್ತನೆ 1ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. ಕೀರ್ತನೆಗಾರನು ಬರೆದಂತಹ ಕೀರ್ತನೆಯಲ್ಲಿ 112ನೇ ಕೀರ್ತನೆ 1ರಿಂದ ಕೆಲವೊಂದು ವಚನಗಳನ್ನ ನಾನು ಓದುತ್ತೇನೆ. ಯೆಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನು ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು. ಅವನ ನೀತಿಯು ಸದಾ ಕಾಲ ಫಲಿಸುತ್ತಿರುವುದು. ಯಥಾರ್ಥರಿಗೆ ಕತ್ತಲೆಯನ್ನು ಜ್ಯೋತಿ ಮಾಡುವುದು. ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ದಿನಕ್ಕಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸುತ್ತೇನೆ. ನಿನ್ನ ಮಕ್ಕಳಾದ ನಮ್ಮನ್ನು ಎಚ್ಚರಪಡಿಸಿ ನಿನ್ನ ಪರಿಶುದ್ಧವಾದಂತಹ ವಾಕ್ಯದ ಬಳಿಗೆ ಬರಮಾಡೋದಕ್ಕಾಗಿ ಸ್ತೋತ್ರ. ಕಳೆದ ರಾತ್ರಿ ಹುಲ್ಲುಗಳಲ್ಲಿ ನಮ್ಮೆಲ್ಲರನ್ನ ಕಾಯ್ದು ಕಾಪಾಡಿ ಸುಖ ನಿದ್ರೆಯನ್ನು ಕೊಟ್ಟು ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಸ್ವಾಮಿ ಹರ್ಷದಿಂದ ಉಲ್ಲಾಸದಿಂದ ಹಸುರಸರಾಗಿ ಕೂಡಿ ಬರುವಂತೆ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ದಿನ ದಿನವೂ ಹೊಸದಾಗಿ ಒದಗಿ ಬರುವುದು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರತಿದಿನವೂ ಹೊಸದಾಗಿ ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹ ಮಾಡುತ್ತಿರುವುದರಿಂದ ಈ ಭೂಮಿ ಮೇಲೆ ನಡೆಯುವಂತ ಎಲ್ಲಾ ಕಾರ್ಯಗಳಲ್ಲಿ ನಾವು ಪಾಲು ಹೊಂದಿ ಈ ಭೂಮಿಯ ಮೇಲಿನ ಎಲ್ಲಾ ಆಶೀರ್ವಾದಗಳನ್ನು ಅನುಭವಿಸುತ್ತಾ ನಿನಗೆ ಕೃತಜ್ಞತೆಯುಳ್ಳವರಾಗಿ ಬದುಕುವಂತ ಈ ಕೃಪೆಯನ್ನು ಕೊಟ್ಟಿದ್ದೀ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಫಲವಾಗಿ ಬಂದಿರುವಂತಹ ನಿನ್ನ ಮಂದಿಯನ್ನು ಆಶೀರ್ವದಿಸು. ಪ್ರತಿಯೊಂದು ಕುಟುಂಬವನ್ನು ಪ್ರತಿಯೊಂದು ವ್ಯಕ್ತಿಯನ್ನು ನಿನ್ನ ಆಶೀರ್ವದಿಸಿ ಆತ್ಮನ ಬಲದಿಂದ ಅಭಿಷೇಕಿಸಿ ಆತ್ಮನ ಬಲದಿಂದ ತುಂಬಿಸಿ ನಿನ್ನ ಮಹಿಮೆಗೋಸ್ಕರ ನಮ್ಮೆಲ್ಲರನ್ನು ಉಪಯೋಗಿಸ್ಕೊ. ಈ ದಿನದ ಸಂದೇಶವು ಆರಾಧನೆಯು ವಿಜ್ಞಾಪನೆಗಳು ಸ್ವಾಮಿ ನಿನಗೆ ಮಹಿಮೆಯನ್ನು ತರಲಿ. ಘನ ಮಾನ ಸ್ತುತಿ ಸ್ತೋತ್ರಗಳೊಂದಿಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ಬಿಡಿದ್ದೇನೆ ಕರ್ತನೆ, ಆಮೆನ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಕರ್ತನ ಸನ್ನಿಧಾನದಲ್ಲಿ ಆತನ ಕೃಪಾಶ್ರಯಕ್ಕೆ ನಾವು ಹೋಗೋಣ. ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ಇದು ಹಿಂದಿಯ ಗೀತೆ. ಇದನ್ನ ನಾನು ಕನ್ನಡಕ್ಕೆ ಅನುವಾದಿಸಿ ಈ ಹಾಡನ್ನ ನಾನು ಹಾಡುವಂತನಾಗಿದ್ದೇನೆ. ನಿನ್ನನ್ನಾರಾಧಿಸುವೆನು, ನಿನ್ನನ್ನಾರಾಧಿಸುವೆನು. ಪಾಪವ ಕ್ಷಮಿಸಯ್ಯ ಶ್ರೀ ಯೇಸು ಸ್ವಾಮಿ, ನಿನ್ನನ್ನೇ ಬೇಡುವೆನು. ನಿನ್ನನ್ನಾರಾಧಿಸುವೆನು. ನೀನಿಲ್ಲದೆ ನಾನೆಲ್ಲಿಗೆ ಹೋಗೋದು ಹೇಗೆ ನಾ ಮುಂದಕ್ಕೆ? ಈ ಲೋಕದ ಅಂಧಕಾರದಿ ದಾರಿಯ ಕಾಣದೆ ಬಾಳಲಿದೆ. ನೀನಿಲ್ಲದೆ ನಾನೆಲ್ಲಿಗೆ ಹೋಗೋದು ಹೇಗೆ ನಾ ಮುಂದಕ್ಕೆ? ಈ ಲೋಕದ ಅಂಧಕಾರದಿ ದಾರಿಯ ಕಾಣದೆ ಬಾಳಲಿದೆ.
ಓ ಯೇಸುದೇವ ಪರಲೋಕವಾಸ, ಓ ಯೇಸುದೇವ ಪರಲೋಕವಾಸ, ಎಂದೆಂದು ನಿನ್ನನ್ನೇ ನಾ ಬೇಡುವೆ, ಎಂದೆಂದು ನಿನ್ನಲ್ಲೇ ನಾ ಬಾಳುವೆ. ಕತ್ತಲೆ ಲೋಕದಿ ಬೆಳಕಾಗಿ, ಕುಂದಿದ ಆತ್ಮಕ್ಕೆ ಕಳೆಯಾಗಿ, ಬಾ ಸ್ವಾಮಿ ನೀ ನನ್ನ ಗೋಡೆಯನಾಗಿ, ಕಾದಿರುವೆ ನಾನೆಂದು ನಿನಗಾಗಿ, ನಿನ್ನನ್ನಾರಾಧಿಸುವೆನು, ನಿನ್ನನ್ನಾರಾಧಿಸುವೆನು. ಪಾಪವ ಕ್ಷಮಿಸಯ್ಯ ಶ್ರೀ ಯೇಸು ಸ್ವಾಮಿ, ನಿನ್ನನ್ನೇ ಬೇಡುವೆನು, ನಿನ್ನನ್ನಾರಾಧಿಸುವೆನು. ಕರುಣಾಕರ ಮಹಾಮಹಿಮಾ, ನಂಬಿದೆ ನಿನ್ನ ಪಾದಚರಣ, ತುಳಿದೆ ನಾನು ಕೇಡಿನ ಮಾರ್ಗ, ಕ್ಷಮಿಸುವೆವ ನನ್ ಪಾಪವ. ಕರುಣಾಕರ ಮಹಾಮಹಿಮಾ, ನಂಬಿದೆ ನಿನ್ನ ಪಾದಚರಣ, ತುಳಿದೆ ನಾನು ಕೇಡಿನ ಮಾರ್ಗ, ಕ್ಷಮಿಸುದೇವ ನನ್ ಪಾಪವ. ಓ ಯೇಸುದೇವ ಪರಲೋಕವಾಸ, ಓ ಯೇಸುದೇವ ಪರಲೋಕವಾಸ, ಎಂದೆಂದು ನಿನ್ನನ್ನೇ ನಾ ಬೇಡುವೆ, ಎಂದೆಂದು ನಿನ್ನನ್ನೇ ನಾ ಬೇಡುವೆ. ಶೋಧನೆ ಕಾಲದಿ ನೀ ತಪ್ಪಿಸು, ಕಷ್ಟಗಳನ್ನು ನೀ ನೀಗಿಸು, ನಿತ್ಯ ಜೀವವ ದಯಪಾಲಿಸು, ಪರದೊಳಗೆ ನೀ ಸೇರಿಸು, ನಿನ್ನನ್ನಾರಾಧಿಸುವೆನು, ನಿನ್ನನ್ನಾರಾಧಿಸುವೆನು. ಪಾಪವ ಕ್ಷಮಿಸಯ್ಯ ಶ್ರೀ ಯೇಸು ಸ್ವಾಮಿ, ನಿನ್ನನ್ನೇ ಬೇಡುವೆನು, ನಿನ್ನನ್ನಾರಾಧಿಸುವೆನು. ಹಲ್ಲೆಲೂಯ. ದೇವರು ನಮ್ಮನ್ನ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುವಾಗ ಆತನ ಕೃಪಾ ಸನ್ನಿಧಾನಕ್ಕೆ ಬಂದು ಆತನ ಪಾದ ಸನ್ನಿಧಾನದಲ್ಲಿ ಕುಳಿತು ದೇವರ ವಾಕ್ಯವನ್ನು ಕೇಳುವಂತೆಯೂ ಮತ್ತು ನಮ್ಮ ನೆರೆ ಹೊರೆಯವರಿಗಾಗಿ, ನಮ್ಮ ಜೊತೆಯಲ್ಲಿರುವವರಿಗಾಗಿ, ಅವರ ಕಷ್ಟ ಸುಖಗಳಿಗಾಗಿ ಪ್ರಾರ್ಥಿಸುವಂತೆಯೂ ಕರ್ತನ ಕೃಪೆ ನಮಗೆ ಕೊಟ್ಟಿದ್ದಾರೆ. ಕೀರ್ತನೆಗಾರನು ಬರೆದಂತ ಕೀರ್ತನೆಯಲ್ಲಿ 112ನೇ ಕೀರ್ತನೆಯಲ್ಲಿ ಹೀಗೆ ಬರುವಂತವನಾಗಿದ್ದಾನೆ. ಅಲ್ಲಿ ಆತನು ಹೇಳ್ತಾನೆ, ಯಾಹುವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು, ಅವನೇ ಧನ್ಯನು ಎಂಬುದಾಗಿ. ದೇವರು ಈ ಭೂಮಿ ಮೇಲೆ ತನ್ನ ಮಕ್ಕಳು, ಈ ಲೋಕದಲ್ಲಿ ವಾಸಿಸುವಂತ ಎಲ್ಲಾ ಜನರಿಗಿಂತ ತನ್ನನ್ನ ನಂಬಿರುವಂತ ತನ್ನ ಮಂದೆ ಉನ್ನತವಾದ ಸ್ಥಾನದಲ್ಲಿಯೂ ಉನ್ನತವಾದ ಜೀವಿತದಲ್ಲಿಯೂ ಅತ್ಯುತ್ತಮವಾದಂತ ಭವಿಷ್ಯವನ್ನು ಹೊಂದಿದವರಾಗಿ ಬದುಕಬೇಕಾಗಿ ಇಚ್ಛಿಸುವಂತವನಾಗಿದ್ದಾನೆ. ಅದಕ್ಕಾಗಿಯೇ ಆತನು ಈ ಭೂಮಿ ಮೇಲೆ ತನ್ನನ್ನ ನಂಬುವಂತ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಟ್ಟಂತವರಾಗಿ, ಆಶೀರ್ವಾದಗಳನ್ನ ಹೊಂದಿದವರಾಗಿ ಈ ಭೂಮಿ ಮೇಲೆ ಬದುಕುವವರಾಗುವುದರಿಂದ ತನ್ನ ಆಶೀರ್ವಾದಗಳನ್ನ ಧಾರಾಳವಾಗಿ ಅನುಗ್ರಹಿಸುವುದರ ಮುಖಾಂತರವಾಗಿ ಈ ಭೂಮಿ ಮೇಲೆ ಅವರನ್ನ ಧನ್ಯರನ್ನಾಗಿ ಮಾಡುವಂತವನಾಗಿದ್ದಾನೆ. 128ನೇ ಕೀರ್ತನೆಯಲ್ಲಿ ಹೀಗೆ ಬರೆಯುತ್ತಾನೆ. ಅದು ಈ ರೀತಿ ಹೇಳ್ತಾನೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಎಂಬುದಾಗಿ. ಧನ್ಯರು ಎಂಬುದಾಗಿ ಹೇಳುವಾಗ ವಿಶೇಷವಾದಂಥವರು, ಆಶೀರ್ವದಿಸಲ್ಪಟ್ಟವರು,
ಈ ಭೂಮಿ ಮೇಲೆ ಉನ್ನತವಾದಂತ ಸ್ಥಾನವನ್ನ ಹೊಂದಿದಂತವರು ಹಾಗೂ ಆ ಧನ್ಯತೆ ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿರದೆ ಅವರು ಪರಲೋಕದ ಬಾಧ್ಯತೆಗಳನ್ನ ಹೊಂದುವುದಕ್ಕೆ ವಿಮೋಚಿಸಲ್ಪಟ್ಟವರು ಆಗಿರುವಂತವರಾಗಿದ್ದಾರೆ. ಈ ಲೋಕದಲ್ಲಿ ಆ ಧನ್ಯತಾ ಜೀವಿತವನ್ನ ಜೀವಿಸಿದಾಗ ಅಂತವರ ಜೀವಿತ ಪರಲೋಕಕ್ಕೆ ಎತ್ತಲ್ಪಡಲು ಯೋಗ್ಯವಾಗುವಂತದ್ದಾಗಿರುತ್ತದೆ. ಅಂತವರ ಹೆಸರು ನಿತ್ಯ ಜೀವದ ಆದ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುವಂತದ್ದಾಗಿದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ಯಾರ್ಯಾರ ಹೆಸರುಗಳು ನಿತ್ಯ ಜೀವದ ಆದ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರುವುದೋ ಅಂತವರನ್ನ ಮೊದಲು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗುವಂತವನಾಗಿದ್ದಾನೆ. ಹೀಗಿರುವುದರಿಂದ ಅಂತ ಒಂದು ನಿತ್ಯ ಜೀವದ ಬಾಧ್ಯತೆಯನ್ನ ಹೊಂದುವಂತ ಅವಕಾಶವನ್ನ ದೇವರು ತನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ಈ ಭೂಮಿ ಮೇಲೆ ತನ್ನನ್ನ ನಂಬಿರುವಂತ ತನ್ನ ಮಕ್ಕಳಿಗೆ ಒದಗಿಸಿಕೊಡುವಂತವನಾಗಿದ್ದಾನೆ. ಆತನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವವನು. ಇಲ್ಲಿ ಹೇಳ್ತಾನೆ 112ನೇ ಕೀರ್ತನೆಯಲ್ಲಿ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನು ಅವನಿಗೆ ಧನ್ಯನು. ದಾವೀದನು ಬರೆಯುತ್ತಾನೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು, ಆತನ ಮಾರ್ಗಗಳನ್ನ ಅನುಸರಿಸಿ ನಡೆಯುವವನು ಭಾಗ್ಯವಂತನು. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಾರ್ಗಗಳು ಇಂಥವುಗಳೇ ಎಂಬುದಾಗಿ ನಮಗೆ ನಿಖರವಾಗಿ ಅರ್ಥ ಮಾಡಿಕೊಡಬೇಕಾದ್ರೆ ದೇವರ ಆಜ್ಞೆಗಳ ಬಳಿಗೆ ನಾವು ಹೋಗಬೇಕಾಗ್ತದೆ. ದೇವರ ಆಜ್ಞೆಗಳು ಮಾತ್ರ ಇದು ಸರಿ ಇದು ತಪ್ಪು ಎಂಬುದನ್ನ ನಮಗೆ ತಿಳಿಸುವಂತದ್ದಾಗಿದೆ. ಈ ಭೂಮಿ ಮೇಲೆ ದೇವರ ಮಾರ್ಗಗಳನ್ನ ಅನುಸರಿಸುವಂತ, ದೇವರ ಚಿತ್ತಕ್ಕೆ ವಿಧೇಯನಾಗಲು ಬಯಸುವ ಪ್ರತಿಯೊಬ್ಬ ದೇವರ ಮಗಳ ಜೀವಿತದಲ್ಲಿ ದೇವರ ಮಾರ್ಗಗಳನ್ನ ಅನುಸರಿಸಬೇಕಾದರೆ, ದೇವರ ಮಾರ್ಗಗಳನ್ನ ಕಂಡುಕೊಳ್ಳಬೇಕಾದರೆ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತ ದೇವರ 10 ಆಜ್ಞೆಗಳ ಬಳಿಗೆ ನಾವು ಹೋಗಬೇಕಾಗಿದೆ. ಯೆಹೋವನು ಸಿನಾಯಿ ಬೆಟ್ಟದ ಮೇಲೆ ಈ 10 ಆಜ್ಞೆಗಳನ್ನ ಮೋಸೆಯ ಮುಖಾಂತರವಾಗಿ ತನ್ನ ಜನಾಂಗವಾದ ಇಸ್ರಾಯೇಲರಿಗೆ ಕೊಡುವುದರ ಮುಖಾಂತರವಾಗಿ ಆ 10 ಆಜ್ಞೆಗಳು ಇಡೀ ಲೋಕಕ್ಕೆ ಬೆಳಕಾಗಿ ದೇವರ ಭಯಭಕ್ತಿಗೆ ಕಾರಣರಾಗಿ ತನ್ನನ್ನು ಪ್ರೀತಿಸುವಂತ ಪ್ರತಿಯೊಬ್ಬ ತನ್ನ ಮಗಳು ಈ ಭೂಮಿ ಮೇಲೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಲ್ಲಿ ಇದ್ದು ತನ್ನನ್ನು ಆರಾಧಿಸಲು ಬಯಸುವಂತ ಪ್ರತಿಯೊಬ್ಬರಿಗೂ ತನ್ನ ಮಾರ್ಗಗಳನ್ನ ಬೋಧಿಸುವುದಕ್ಕಾಗಿ ಆ 10 ಆಜ್ಞೆಗಳನ್ನ ಕೊಟ್ಟರು. ಅದನ್ನೇ ಈ ಆಜ್ಞೆಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ, ಅಂದ್ರೆ ದೇವರಲ್ಲಿ ಭಯಭಕ್ತಿಯನ್ನ ತೋರಿಸಬೇಕಾದ್ರೆ ಅದಕ್ಕೆ ನಾವು ಮಾಡಬೇಕಾದಂತ ಒಂದು ಕರ್ತವ್ಯ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವಂತದ್ದು. ದೇವರ ಆಜ್ಞೆಗಳು ಎಂಬುದಾಗಿ ಹೇಳುವಾಗ ಸಾವಿರಾರು ವಿಧಿಗಳನ್ನ ಒಟ್ಟಾಗಿ ಸೇರಿಸಿ ದೇವರು ಮಾಡಿದಂತ ಆಜ್ಞೆಗಳು 10 ಆಜ್ಞೆಗಳು. ಈ ಭೂಮಿ ಮೇಲೆ ಪ್ರತಿಯೊಂದಕ್ಕೂ ಒಂದು ಕರಾರು ಒಪ್ಪಣೆ ಆಜ್ಞೆಗಳಿವೆ. ಇವೆಲ್ಲವುಗಳನ್ನು ಅಡಕವಾಗಿರ್ತಕ್ಕಂಥದ್ದು ಈ 10 ಆಜ್ಞೆಗಳು. ಈ 10 ಆಜ್ಞೆಗಳಲ್ಲಿ ಯೇಸು ಕ್ರಿಸ್ತನ ಕಾಲಕ್ಕೆ ಅದನ್ನ 2 ಆಜ್ಞೆಗಳನ್ನಾಗಿ ಸೀಮಿತ ಮಾಡಿದ್ರು. ಒಂದು, ನಿನ್ನ ಕರ್ತನಾದ ಯೆಹೋವನನ್ನು ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಇನ್ನೊಂದು, ನಿನ್ನಂತೆಯೇ ನಿನ್ನ ನೆರೆಯವನನ್ನ ಪ್ರೀತಿಸಬೇಕು. 10 ಆಜ್ಞೆಗಳನ್ನ 2 ಭಾಗವನ್ನ ಮಾಡಿ 4 ಆಜ್ಞೆಗಳು ತಂದೆಯಾದ ದೇವರನ್ನ ಮಹಿಮೆ ಪಡಿಸಲು ಕೊಟ್ಟಂತ ಆಜ್ಞೆಗಳಾಗಿ 5ರಿಂದ 10 ಆಜ್ಞೆಗಳು ಈ ಭೂಮಿ ಮೇಲೆ ನಮಗೆ ಸಂಬಂಧಪಟ್ಟಂತ ಮಾನವರ ಜೀವಿತದಲ್ಲಿ ತಂದೆ ತಾಯಿಗಳನ್ನ ಹಿಡಿದುಕೊಂಡು ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಬ್ಬ ಮಾನವನ ನಡುವೆ ನಮ್ಮ ಸಂಬಂಧಕ್ಕಾಗಿ ದೇವರನ್ನ ಘನಪಡಿಸುತ್ತಾ ದೇವರನ್ನ ಮೆಚ್ಚಿಸಲು ಈ ಭೂಮಿ ಮೇಲೆ ನಮ್ಮ ಸಹೋದರರನ್ನ ಪ್ರೀತಿಸುವುದನ್ನ ಕಲಿಸುವುದಕ್ಕಾಗಿ 2 ಭಾಗಗಳನ್ನಾಗಿ ಮಾಡ್ತಾರೆ. ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಈ ಒಂದು ಆಜ್ಞೆಯಲ್ಲಿ ದೇವರ ಆಜ್ಞೆಗಳಲ್ಲಿ 6 ಆಜ್ಞೆಗಳನ್ನ ನಾವು ನೆರವೇರಿಸುವಂತರಾಗಿದ್ದೇವೆ. ನಿನ್ನ ಸೃಷ್ಟಿಕರ್ತನಾದ ಯೆಹೋವನನ್ನು ಪ್ರೀತಿಸು. ಈ ಒಂದು ಆಜ್ಞೆಯಲ್ಲಿ ಮೊದಲನೆಯ 4 ಆಜ್ಞೆಗಳನ್ನ ನಾವು ಅನುಸರಿಸುವಂತರಾಗಿದ್ದೇವೆ. ಆದುದರಿಂದ ಎಲ್ಲೇ ಹೋದರೂ ಏನೇ ಮಾಡಿದರೂ ಈ 10 ಆಜ್ಞೆಗಳ ಸಂಬಂಧಗಳನ್ನ ನಾವು ಮುರಿಲಿಕ್ಕೆ ಸಾಧ್ಯವಿಲ್ಲ.
ತೆಗೆದು ಹಾಕಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ನಾವು ಯಾವುದೇ ರೀತಿಯಲ್ಲಿ ತಾತ್ಸಾರ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹೀಗಿರುವುದರಿಂದ ದೇವರ ಆಜ್ಞೆಗಳಲ್ಲಿ ಒಂದನ್ನು ಕೂಡ ನಾವು ಮೀರದೆ ನಡೆಯಬೇಕಾದರೆ ಪರಿಪೂರ್ಣವಾದಂತಹ ದೇವರ ಆಜ್ಞೆಗಳು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಇದನ್ನ ವಿಮೋಚನ ಕಂಡ 20ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 10 ಆಜ್ಞೆಗಳನ್ನಾಗಿ ಸ್ವಾಮಿ ಮೋಸೆಗೆ ಕೊಟ್ಟರು. ಇಲ್ಲಿ ಯೆಹೋವನ ಮಾರ್ಗಗಳು ಎಂಬುದಾಗಿ ಹೇಳುವಾಗ ಆತನ ಮಾರ್ಗಗಳನ್ನು ಬೋಧಿಸುವುದೇ ಈ 10 ಆಜ್ಞೆಗಳು. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ದೇವರ ಮಾರ್ಗವನ್ನ ನಾನು ಅನುಸರಿಸಿ ನಡೆದಿದ್ದೇನೆ ಎಂಬುದನ್ನ ನಾವು ಖಚಿತಪಡಿಸಿಕೊಳ್ಳಬೇಕಾದ್ರೆ ಈ 10 ಆಜ್ಞೆಗಳು ಯಾವತ್ತೂ ನಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟಿರಬೇಕಾಗಿದೆ. ಒಂದು ವೇಳೆ ನಾವು ಮರೆತರೆ ಅದನ್ನ ಮರೆಯದ ಹಾಗೆ ಒಂದು ಪತ್ರಿಕೆಯಲ್ಲಿ ಬರೆದುಕೊಂಡು ನಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ದಿನನಿತ್ಯವೂ ಅದನ್ನ ನಾವು ಒಂದು ಸಾರಿ ಓದಿ ನಮ್ಮ ಜೀವಿತದ ಆರಂಭವನ್ನ ಪ್ರಾರಂಭ ಮಾಡಬೇಕಾಗ್ತದೆ. ಹೀಗೆ ಮಾಡುವಾಗ ದೇವರ ಮಾರ್ಗಗಳು ಏನೆಂಬುದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ, ಕಂಡುಕೊಳ್ತೇವೆ ಮತ್ತು ಆ ಮಾರ್ಗದಲ್ಲಿ ನಡೆಯುವಂತ ಪ್ರಯತ್ನವನ್ನು ಮಾಡ್ತೇವೆ. ಹೀಗೆ ನಾವು ದಾವೀದನನ್ನು ನಮ್ಮ ಪೂರ್ವಿಕರಾದಂತ ಅಬ್ರಹಾಮ, ಇಸಾಕ, ಯಾಕೋಬರ ದಂತೆ ಈ ಭೂಮಿ ಮೇಲೆ ದೇವರ ಮಾರ್ಗಗಳಲ್ಲಿ ನಡೆದು ಆತನನ್ನ ಘನಪಡಿಸಿ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಾದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಧನ್ಯರು. ಯೇಸು ಸ್ವಾಮಿ ಶಿಷ್ಯರಿಗೆ ಮಾತುಗಳನ್ನು ಹೇಳಿದರು, ನಿಮ್ಮ ಕಣ್ಣುಗಳು ಕಾಣುತ್ತವೆ, ನೀವು ಧನ್ಯರು. ಒಂದು ವೇಳೆ ನಮ್ಮ ಕಣ್ಣುಗಳು ಕಾಣುವುದಾದ್ರೆ ನಾವು ನಡೆಯಬೇಕಾದ ಮಾರ್ಗ ಯಾವುದು, ನಾವು ಯಾವ ಮಾರ್ಗದಲ್ಲಿ ಇದ್ದೇವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಒಂದು ವೇಳೆ ದೇವರ ಆಜ್ಞೆಗಳಿಗೆ ಅನುಸಾರವಾಗಿ ನಾವು ನಡೆಯುವುದಾದರೆ ನಮ್ಮ ಕಣ್ಣುಗಳು ಕಾಣುತ್ತವೆ, ನಾವು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವೆ. ನಮ್ಮ ಕಣ್ಣುಗಳು ಕಾಣುವಂತೆ ದೇವರು ಈ ದಿನ ನಮ್ಮನ್ನ ನಡೆಸಲಿ. ನಮ್ಮ ಕಣ್ಣುಗಳು ಕಾಣುವುದೇ ಆದರೆ ನಾವು ದೇವರ ಮಾರ್ಗಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತೇವೆ. ನಾವು ದೇವರ ಮಾರ್ಗಗಳನ್ನ ಸರಿಯಾಗಿ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಾದ್ರೆ ನಾವು ದೇವರ 10 ಆಜ್ಞೆಗಳಲ್ಲಿ ಪ್ರತಿಯೊಂದು ಆಜ್ಞೆಗಳನ್ನು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಅನುಸರಿಸಿ ನಡೆಯುವಂತವರಾಗುತ್ತೇವೆ. ಇಲ್ಲಿ ದೇವರ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ತನ್ನ ಮಕ್ಕಳಿಗೆ ದೇವರು ಎಂತ ಆಶೀರ್ವಾದಗಳನ್ನ ಇಟ್ಟಿದ್ದಾನೆ ಎಂಬುದಾಗಿ 112ನೇ ಕೀರ್ತನೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಸುಮಾರು ಆಶೀರ್ವಾದಗಳನ್ನ ಇಟ್ಟಿದ್ದಾನೆ. ಇಲ್ಲಿ ಮುಂದೆ ನಾನು ಓದ್ತೇನೆ ಈ ವಚನದಲ್ಲಿ, ಆತನ ಆಜ್ಞೆಯಲ್ಲಿ ಅತ್ಯಾನಂದ ಪಡುವನು, ಅವನೇ ಧನ್ಯ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ಅಬ್ರಹಾಮನಿಗೆ ದೇವರು ಈ ಆಶೀರ್ವಾದವನ್ನು ಕೊಟ್ಟನು. ಕಾರಣ ಆತನು ದೇವರ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವಂತವನಾಗಿದ್ದನು. ದೇವರಲ್ಲಿ ಎಲ್ಲರಿಗಿಂತ ವಿಶೇಷವಾಗಿ ಭಯ ಭಕ್ತಿಯುಳ್ಳವನಾಗಿ ಜೀವಿಸಿದಂತ ವ್ಯಕ್ತಿಯಾಗಿದ್ದನು. ಆತನು ನಂಬಿಕೆಗೆ ಮೂಲ ತಂದೆಯಾಗಿ ಉನ್ನತವಾದಂತ ಹೆಸರನ್ನ ಪಡೆದುಕೊಂಡವನು. ಆತನು ದೇವರ ಈ 10 ಆಜ್ಞೆಗಳನ್ನ ಅನುಸರಿಸುವಂತ ದೇವರ ಮಗನಾಗಿದ್ದನು. ಅದಕ್ಕಾಗಿ ದೇವರು ಆತನಿಗೆ ಈ ಭೂಮಿ ಮೇಲೆ ನಿನ್ನ ಸಂತಾನವನ್ನ ಅಭಿವೃದ್ಧಿ ಪಡಿಸುವನು, ಆಕಾಶದಷ್ಟು ನಕ್ಷತ್ರಗಳನ್ನ ಆಗುವಷ್ಟು ಜನರನ್ನ ಸಂತತಿಯನ್ನ ನಿನಗೆ ಕೊಡುವನು. ಪ್ರಿಯವಾದವರೇ, ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನವನ್ನ ದೇವರು ಇನ್ನೂ ನೆರವೇರಿಸುತ್ತಲೇ ಇದ್ದಾನೆ. ಈ ಲೋಕದ ಅಂತ್ಯದವರೆಗೂ ಕ್ರಿಸ್ತನನ್ನ ನಂಬುವಂತ ಪ್ರತಿಯೊಬ್ಬ ಮಗನು, ದೇವರ ಮಗಳು ಅಬ್ರಹಾಮನ ಸಂತಾನಕ್ಕೆ ಲೆಕ್ಕಕ್ಕೆ ಬರುವಂತವರಾಗಿದ್ದಾರೆ. ಆತ್ಮೀಯವಾದ ಇಸ್ರಾಯೇಲರಾಗುವವರಾಗಿದ್ದೇವೆ. ಕರ್ತನು ಆತನನ್ನ ವೈಯಕ್ತಿಕವಾಗಿ ಸಂತಾನದಲ್ಲಿ ಅಭಿವೃದ್ಧಿ ಪಡಿಸಿ 12 ಕುಲಗಳನ್ನಾಗಿ ಮಾಡಿ ಆ 12 ಕುಲಗಳಿಂದಲೇ ಈ ಭೂಮಿ ಮೇಲೆ ತನ್ನ ಮಕ್ಕಳನ್ನ ಆರಿಸಿಕೊಂಡು ಆ ಕುಲಕ್ಕೆ ಸೇರಿಸಿ ಅವರನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧಪಡಿಸುವಂತನಾಗಿದ್ದಾನೆ. ಈ ಭೂಮಿ ಮೇಲೆ ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡಿ ಆ ಜನಾಂಗವು ಇನ್ನೂ ಸಹ ಅಭಿವೃದ್ಧಿ ಆಗುವಂತೆ ದೇವರು ಕಾರ್ಯ ಬರುತ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು ಮತ್ತು ನೀತಿವಂತನ ವಂಶವು ಶುಭ ಹೊಂದುವುದು. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಾಗ ದೇವರು ಈ ಆಶೀರ್ವಾದಗಳನ್ನ ನಮಗೆ ಇಟ್ಟಿದ್ದಾನೆ. ಧರ್ಮೋಪದೇಶ ಕಂಡ 28ನೇ ಅಧ್ಯಾಯಕ್ಕೆ ನಾವು ಹೋದಾಗ ಅಲ್ಲಿ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರಿಂದ ಸಿಗುವಂತ ಆಶೀರ್ವಾದಗಳು ಏನು ಎಂಬುದನ್ನ ಆತನು ಇಲ್ಲಿ ನಮಗೆ ತಿಳಿಸುವಂತನಾಗಿದ್ದಾನೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ
ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾವುವೆಂದರೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಗಳಿಗೂ ಕೊಣವಿಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ತನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತವರ ಮಕ್ಕಳಿಗೂ ದೇವರು ಇಂಥ ಆಶೀರ್ವಾದಗಳನ್ನ ಇಟ್ಟವನಾಗಿದ್ದಾನೆ. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ನಾವು ನಮ್ಮ ಮಕ್ಕಳಿಗೂ ಈ ಆಶೀರ್ವಾದವನ್ನ ಕರ್ತನಿಂದ ತರಲು ಸಾಧ್ಯ. ಮತ್ತು ನಾವು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಲ್ಲದೆ ನಮ್ಮ ಮಕ್ಕಳಿಗೂ ದೇವರ ಭಯಭಕ್ತಿಯಲ್ಲಿ ನಡೆಸಲು ದೇವರ ಆಜ್ಞೆಗಳನ್ನ ಕಲಿಸಿ ಅವರು ಸಹ ದೇವರಿಗೆ ವಿಧೇಯರಾಗಿ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಾದ್ರೆ ಈ ವಾಗ್ದಾನವನ್ನ ದೇವರನ್ನ ನಂಬಿ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಪ್ರತಿಯೊಬ್ಬ ತನ್ನ ಮಗಳ ಜೀವಿತದಲ್ಲಿ ದೇವರು ನೆರವೇರಿಸುವಂತನಾಗಿದ್ದಾನೆ. ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು. ನಾವು ನೋಡ್ತೇವೆ, ದೇವರ ಮಕ್ಕಳು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಾಗ ದಾವೀದನು ಬರುತ್ತಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡನು ಎಂಬುದಾಗಿ. ಈ ಭೂಮಿ ಮೇಲೆ ದೇವರ ಮಕ್ಕಳಿಗೆ ಎಂದಿಗೂ ಯಾವ ಕಾಲಕ್ಕೂ ಕೊರತೆ ಬರುವುದಿಲ್ಲ. ಆತನು ಬರೆಯುತ್ತಾನೆ, ಅವರು ನಿದ್ರೆಯಲ್ಲಿದ್ದರು ತನ್ನ ಪ್ರಿಯವಾದವರಿಗೆ ಆತನ ಆಹಾರವನ್ನು ಕೊಡ್ತಾನೆ ಎಂಬುದಾಗಿ. ಪ್ರಿಯವಾದವರೇ, ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ದೇವರು ಇಂಥ ಆಶೀರ್ವಾದಗಳನ್ನ ತನ್ನ ನಂಬಿ ತನಗೆ ವಿಧಿಯರಾಗ್ತಕ್ಕಂಥ ಮಕ್ಕಳ ಜೀವಿತಕ್ಕೆ ತರಲು ಕೊಡುವಂತನಾಗಿದ್ದಾನೆ ಮತ್ತು ಆತನು ನಮಗೆ ಒದಗಿಸಿಕೊಡಲು ಶಕ್ತನಾಗಿದ್ದಾನೆ. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು. ಅವನ ನೀತಿಯು ಸದಾ ಕಾಲವು ಫಲಿಸುವುದು. ಅಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಯಾವತ್ತೂ ಕೂಡ ಫಲಭರಿತವಾಗುವಂತೆ ಮಾಡುವಂತನಾಗಿದ್ದಾನೆ. ದಾವೀದನು ಬರೆದಂತ ಕೀರ್ತನೆಗಳಲ್ಲಿ 1ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ಹೇಳ್ತಾನೆ, ನೀತಿವಂತನಿಗಾಗಿ ಬರುವಂತ ವಾಕ್ಯಗಳನ್ನ ಅಲ್ಲಿ ನಾವು ಕಾಣಬಹುದಾಗಿದೆ. 1ರಿಂದ 3ನೇ ವಚನಗಳ ತನಕ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರಿಂದ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಇವು ಮೇಲೆ ನಾವು ಮಾಡಬೇಕಾದಂತಹ ಪ್ರತಿಯೊಂದು ಕಾರ್ಯದಲ್ಲಿ ಜಯವನ್ನ ಫಲವನ್ನ ಪಡೆಯಬೇಕಾದರೆ ಮೊದಲು ಅನುಸರಿಸಬೇಕಾದದ್ದು, ಮಾಡಬೇಕಾದಂತ ಉತ್ತಮವಾದಂತ ಕೆಲಸ ದೇವರ ಆಜ್ಞೆಗಳಿಗೆ ವಿಧೇಯರಾಗತಕ್ಕಂಥದ್ದು. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂಥದ್ದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮುಂದೆ ಆತನಿಗೆ ಹೇಳ್ತಾನೆ, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ನೀತಿವಂತರಿಗೆ ಕಷ್ಟ ಸಂಕಟಗಳು ಬರುವುದಿಲ್ಲ ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ. ದೇವರಲ್ಲಿ ಭಯಭಕ್ತಿಯುಳ್ಳವರಿಗೆ ಸಂಕಟಗಳು ಖಂಡಿತವಾಗಿಯೂ ಬಂದೇ ಬರ್ತವೆ. ಯಾಕಂತಂದ್ರೆ ಈ ಲೋಕದ ವೈರಿಯು ದೇವರ ಮಕ್ಕಳನ್ನ ಶೋಧಿಸ್ತಾ ಕಷ್ಟ ಸಂಕಟಗಳಿಗೆ ಗುರಿ ಮಾಡ್ತಾರೆ. ಈ ಕಾರಣದಿಂದ ದೇವರನ್ನ ನಂಬಿರ್ತಕ್ಕಂಥ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರ್ತಕ್ಕಂಥ ಎಲ್ಲರೂ ಸಹ ಈ ಕಾರ್ಯಗತಲೆಯ ಅನುಭವಗಳನ್ನ ದಾಟಿನೇ ಮುಂದೆ ಹೋಗಬೇಕಾಗಿದೆ. ಆದರೆ ಇಂಥ ಸಮಯದಲ್ಲಿ ನಾವು ಈ ಸೈತಾನನನ್ನ ಎದುರಿಸಿ ಬರುವಂತ ಎಲ್ಲಾ ಕಷ್ಟ ಸಂಕಟಗಳನ್ನ ಜಯಿಸಿ ದೇವರ ಮುಂದೆ ಯಥಾರ್ಥವಾಗಿ ನಿಲ್ಲುವಂತ ಶಕ್ತಿಯನ್ನ ದೇವರು ಆ ಸಮಯದಲ್ಲಿ ನಮಗೆ ತಾನೇ ಬೆಳಕಾಗಿ ಕೊಡುವಂತನಾಗಿದ್ದಾನೆ. ಅಂತ ಸಮಯಗಳನ್ನ ದಾಟಿ ಹೋಗುವುದಕ್ಕೆ ಆ ಸಮಯದಿಂದ ಪಾರಾಗಿ ಸೈತಾನನ ಎಲ್ಲಾ ಕುತಂತ್ರಗಳಿಂದ ನಮ್ಮನ್ನ ತಪ್ಪಿಸಿ ತನ್ನ ಪರಿಶುದ್ಧವಾದಂತಹ ಹಸ್ತದಲ್ಲಿ ನಮಗೆ ಜಯವನ್ನು ಕೊಡ್ಲಿಕ್ಕೆ ದೇವರು ಇರ್ತಕ್ಕಂಥವನಾಗಿದ್ದಾನೆ. ಅದನ್ನೇ ಕೀರ್ತನೆಗಾರ ಇಲ್ಲಿ ಬರೆಯುವಂತನಾಗಿದ್ದಾನೆ. ದಯೆಯು ಕನಿಕರವು ನೀತಿಯುಳ್ಳ ದೇವರೇ ಜ್ಯೋತಿ.
ಅದನ್ನೇ ದಾವೀದನು ಬರೀತಾನೆ, ನಿನ್ನ ವಾಕ್ಯವೇ ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ. ಹೌದು ಪ್ರಿಯವಾದವರೇ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ನಿನ್ನ ದೊಣ್ಣೆಯು ಕೋಲು ನನಗೆ ತೇಜ ಕೊಡುತ್ತವೆ ಎಂಬುದಾಗಿ ಹೇಳ್ತಾನೆ. ದೇವರು ನಮ್ಮ ಜೊತೆಯಲ್ಲಿದ್ದು ಅಂತ ಸಮಯದಲ್ಲಿ ನಮ್ಮನ್ನ ಬಲಪಡಿಸುತ್ತಾ, ಸಂತೈಸುತ್ತಾ, ನಮ್ಮನ್ನ ಎಲ್ಲಾ ಶಕ್ತರನ್ನಾಗಿ ಮಾಡಿ ನಮ್ಮೊಳಗೆ ತಾನೇ ಇದ್ದು ಸೈತಾನ ಜೊತೆಗೆ ಹೋರಾಟ ಮಾಡಿ ನಾವು ಜಯಶಾಲಿಗಳಾಗಿ ಕಳಂಕವಿಲ್ಲದ ಧೈರ್ಯದಿಂದ ಬದುಕುವಂತೆ, ನಮ್ಮ ತಲೆ ಎತ್ತಲ್ಪಡುವಂತೆ ದೇವರು ಕಾರ್ಯಪ್ರವೃತ್ತನಾಗಿದ್ದಾನೆ. ಮುಂದೆ ನಾವು ನೋಡ್ತೇವೆ, ದಯಾಳವಾಗಿ ಧನ ಸಹಾಯ ಮಾಡುವನು. ದೇವರ ಆಜ್ಞೆಗಳಲ್ಲಿ ಭಯಭಕ್ತಿಯುಳ್ಳಂತಹ ವ್ಯಕ್ತಿಯು ತನ್ನಲ್ಲಿ ಇರುವಾಗ ಇತರರಿಗೆ ಯಾವಾಗಲೂ ದಯಾಳುವಾಗಿ ಜೀವಿಸ್ತಾನೆ. ಯಾಕಂತಂದ್ರೆ ದಯೆ ಅನ್ನುವುದು ದೇವರ ಉನ್ನತವಾದಂತಹ ಕೃಪೆಯ ಆಶೀರ್ವಾದದ ಬಹುಮಾನವಾಗಿದೆ. ಅದು ದೇವರ ಉನ್ನತವಾದಂತಹ ಸ್ವಭಾವದಲ್ಲಿ ಒಂದು ಸ್ವಭಾವವಾಗಿದೆ. ದೇವರು ತನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾ ಪ್ರತಿಯೊಬ್ಬ ಮಗನ ಮಗಳ ಜೀವಿತದಲ್ಲಿ ಈ ದಯೆ, ಅನೇಕ ಪ್ರೀತಿ ಅನ್ನೋದನ್ನ ತುಂಬಿ ತುಳುಕವಾಗಿ ಮಾಡ್ತಾನೆ. ಇನ್ನೊಬ್ಬರು ಇರುವಾಗ ಆತನ ಹೃದಯವು ಇನ್ನೊಬ್ಬರ ಹಿತಕ್ಕಾಗಿ, ಇನ್ನೊಬ್ಬರ ಸುಖಕ್ಕಾಗಿ, ಇನ್ನೊಬ್ಬರ ಕಷ್ಟಗಳ ಪರಿಹಾರಕ್ಕಾಗಿ ಧಾರಾಳವಾಗಿ ಕೊಡುವಂತೆ ಕರ್ತನ ಆತ್ಮನವರನ್ನ ಪ್ರೇರೇಪಿಸ್ತಾನೆ. ಮತ್ತು ಆ ಕಾರ್ಯವು ಅವರಿಂದ ನಡೀತದೆ. ಮತ್ತು ಅವರು ಮಾಡುವಂತ ಈ ಕಾರ್ಯಗಳು ಅವರಿಗೂ ಅವರ ಮಕ್ಕಳಿಗೂ ಆಶೀರ್ವಾದವನ್ನ ತರುವಂತವುಗಳಾಗಿವೆ. ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಆತನು ಯಾವತ್ತೂ ಸಹ ಅನ್ಯಾಯಕ್ಕೆ, ಅಧರ್ಮಕ್ಕೆ, ಮೋಸಗೆ, ವಂಚನೆಗೆ ತನ್ನ ಕೈಯನ್ನು ಹಾಕುವುದಿಲ್ಲ. ದೇವರ ನೀತಿಗನುಸಾರವಾಗಿ ಎಲ್ಲ ಕಾರ್ಯವನ್ನ ನಡೆಸುವಂತವನಾಗಿದ್ದಾನೆ. ಅದಕ್ಕಾಗಿ ನಾವು ಯಾವತ್ತೂ ಕೂಡ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಾಗ ನಮ್ಮ ಮಾರ್ಗಗಳೆಲ್ಲ ನೀತಿ ಉಳ್ಳವುಗಳಾಗುತ್ತವೆ. ಎಲ್ಲೂ ಕೂಡ ನಾವು ಯಾರಿಗೂ ವಂಚನೆಯನ್ನ, ಮೋಸವನ್ನ ಮಾಡದೆ, ಯಾರನ್ನು ಹಿಂಸದೆ, ಯಾರಿಗೂ ಅನ್ಯಾಯ ಮಾಡದೆ ಈ ಭೂಮಿ ಮೇಲೆ ನೀತಿವಂತರಾಗಿ ಬದುಕುವುದಕ್ಕೆ ಬೇಕಾದ ಸಾಮರ್ಥ್ಯವನ್ನು ದೇವರ ಆಜ್ಞೆಗಳು ನಮಗೆ ಕೊಡುವಂತವುಗಳಾಗಿವೆ. ಅವನು ಎಂದಿಗೂ ಕದಲುವುದಿಲ್ಲ. ಕಷ್ಟಗಳು, ಸಂಕಟಗಳು, ನೋವುಗಳು, ಹಿಂಸೆಗಳು, ಎಂತ ವಿಪರೀತವಾದ ಬಾಧೆಗಳು ಬಂದರೂ ಸಹ ದೇವರ ಮೇಲಿನ ನಂಬಿಕೆಯಿಂದ, ವಿಶ್ವಾಸದಿಂದ ನಮ್ಮ ಕಾಲು ಎಂದು ಕದಲುವುದಿಲ್ಲ, ಜಾರುವುದಿಲ್ಲ. ನಮ್ಮ ಹೆಜ್ಜೆಗಳು ಸ್ಥಿರವಾಗಿರುತ್ತವೆ, ನಮ್ಮ ಹೆಜ್ಜೆಗಳು ದೃಢವಾಗಿರ್ತವೆ, ನಮ್ಮ ನಂಬಿಕೆ ಬಲವಾಗಿರ್ತದೆ. ಎಂತಹ ಸಮಯದಲ್ಲೂ ಕರ್ತನಿಗಾಗಿ ನಮ್ಮ ಹೃದಯದಲ್ಲಿ ದೇವರ ಮಹಿಮೆಗೆ ತಕ್ಕಂತ ತೀರ್ಮಾನಗಳನ್ನ ನಾವು ತೆಗೆದುಕೊಳ್ತೇವೆ. ನಮ್ಮ ತೀರ್ಮಾನಗಳೆಲ್ಲವೂ ಸಹ ದೇವರಿಗೆ ಮಹಿಮೆಯನ್ನುಂಟು ಮಾಡ್ತವೆ. ನಾವೆಂದಿಗೂ ಸಹ ಸೈತಾನ್ ತರುವಂತ ಎಂತಹ ಶೋಧನೆಯ ಬಿರುಗಾಳಿ ಕೂಡ ನಮ್ಮನ್ನ ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಮತ್ತು ನಮ್ಮನ್ನ ಕೆಡಲಿಕ್ಕೆ ಸಾಧ್ಯವಿಲ್ಲ. ನೀತಿವಂತನು ಎಂದಿಗೂ ಬಿದ್ದು ಹೋಗುವುದಿಲ್ಲ, ಅವನು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ನೀತಿವಂತನು ಯಾವಾಗಲೂ ಜ್ಞಾನಿಸುವವರು ಎಂಬುದಾಗಿ. ಇಲ್ಲಿ 172ನೇ ಕೀರ್ತನೆಯಲ್ಲಿ ದಾವೀದನು ಹೀಗೆ ಬರೆಯುವಂತನಾಗಿದ್ದಾನೆ. ದೇವರ ಆಶೀರ್ವಾದ ದೇವರ ಮಕ್ಕಳ ಜೊತೆಯಲ್ಲಿರುವಾಗ ನೀತಿವಂತನು ಯಾವಾಗಲೂ ನೆನೆಸುವವರು. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯೆಹೋವನ ಆಲಯದಲ್ಲಿ ಸಸ್ಯಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿ ಶೋಭಿಸುವರು. ಹೀಗೆ ಅವರು ಯೆಹೋವನ ಸತ್ಯಸಂಧತೆಗೆ ದೃಷ್ಟಾಂತವಾಗಿರುವರು. ಆತನೇ ನನ್ನ ಬಂಡೆಯು, ಆತನು ನಿರ್ವಂಚಕನು. ನೀತಿವಂತರು ಈ ಭೂಮಿ ಮೇಲೆ ಯಾವತ್ತು ಉತ್ತಮವಾದ ಫಲಗಳನ್ನ ನೀಡುತ್ತಾ ಈ ಭೂಮಿ ಮೇಲೆ ಉಪ್ಪಾಗಿ ಬೆಳಕಾಗಿ ಬದುಕುವಂತವರಾಗಿರುತ್ತಾರೆ. ಒಂದು ವೇಳೆ ಅವರ ಕಾಲವಾದ ನಂತರ ಸಹ ಜನರು ದೃಷ್ಟಾಂತವಾಗಿ ಅವರನ್ನ ನೆನೆಸ್ಕೊಳ್ತಾರೆ. ಇಂಥ ಒಬ್ಬ ವ್ಯಕ್ತಿ ಇದ್ದನು, ಇಂಥ ಕೆಲಸವನ್ನು ಮಾಡಿದ್ರು, ಇಂಥವರ ಕಾಲದಲ್ಲಿ ಹೀಗಾಯ್ತು, ಈ ರೀತಿ ಇತ್ತು. ಈಗಲೂ ಸಹ ಜನರು ಒಳ್ಳೆಯವನ್ನ ನೆನೆಸ್ಕೊಳ್ತಾರೆ. ಒಳ್ಳೆಯ ಬದುಕನ್ನ ಬಾಳಿದಂತ ವ್ಯಕ್ತಿಗಳನ್ನ ತಲಾಂತರಕ್ಕೂ ಸ್ಮಾರಕವನ್ನಾಗಿಸಿಕೊಳ್ತಾರೆ. ದೇವರು ತನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಜೀವಿತಕ್ಕೆ ಇಂಥ ಬಾಧ್ಯತೆಯನ್ನ ಅನುಗ್ರಹಿಸುವಂತವನಾಗಿದ್ದಾನೆ. ಮುಂದೆ ನಾವು ನೋಡ್ತೇವೆ, ಅವನಿಗೆ ಯಾವ ಕೆಟ್ಟ ಸುದ್ದಿಯ ಭಯ ಬರುವುದಿಲ್ಲ. ನಾವು ಯಾವತ್ತೂ ಇನ್ನೊಬ್ಬರಿಗೆ ಹಿತವನ್ನೇ ಮಾಡುತ್ತಾ ಬದುಕುವುದರಿಂದ ಈ ಭೂಮಿ ಮೇಲೆ ನಮಗೆ ಯಾವ ಕೆಟ್ಟದ್ದು ನಮ್ಮನ್ನ ಮುಟ್ಟಲಾರದು, ನಮ್ಮ ಬಳಿಗೆ ಬರಲಾರದು. ಯಾಕಂತಂದ್ರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತರು ದಂಡಿಳಿಸಿ ಕಾವಲಾಗಿದ್ದು
ಕಾಪಾಡ್ತಾನೆ. ಆತನು ತನ್ನಲ್ಲಿ ಭಯಭಕ್ತಿಯುಳ್ಳವರಿಗಾಗಿ ಅವರನ್ನ ತನ್ನ ಕಣ್ಣುಗುಡ್ಡಿನಂತೆ ಜೋಪಾನ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾವ ಕೆಟ್ಟ ಸುದ್ದಿಯು ಬರದಂತೆ ನಮ್ಮನ್ನ ಬಾಧಿಸದಂತೆ ದೇವರು ಕಾಪಾಡುವಂತನಾಗಿದ್ದಾನೆ. ಯೆಹೋವನಲ್ಲಿ ಭರವಸೆ ಇಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಭೂಕಂಪವಾಗಲಿ, ಸುನಾಮಿಯಾಗಲಿ, ಕೊರೋನಾ ಇನ್ಯಾವುದೇ ರೀತಿಯಾದಂತ ಭಯಂಕರವಾದಂತ ಮಾರಕವಾದಂತ ಸಂಕಷ್ಟ ಈ ಭೂಮಿಗೆ ಎದುರಾಗಲಿ, ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತವರ ಮನಸ್ಸು ಸ್ಥಿರವಾಗುತ್ತದೆ. ಕಾರಣ ಅವರಿಗೆ ದೇವರೇ ಬಂಡೆಯಾಗಿದ್ದಾನೆ, ದೇವರೇ ದುರ್ಗವಾಗಿದ್ದಾನೆ, ದೇವರೇ ಕೋಟೆಯಾಗಿದ್ದಾನೆ, ದೇವರೇ ಬುರುಜಾಗಿದ್ದಾನೆ. ಅವರೆಂದಿಗೂ ಕದಲುವುದಿಲ್ಲ, ಅವರು ಸ್ಥಿರವಾಗಿರ್ತಾರೆ. ಅವರ ಮನಸ್ಸು ಸಮಾಧಾನದಿಂದ ಇರ್ತಾರೆ. ಯಾಕಂತಂದ್ರೆ ನಮ್ಮನ್ನು ಕಾಯುವ ಆತನು ತೂಕುಪಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ತನ್ನ ಬಳಿಗೆ ಬರುವಂತವರನ್ನು ಎಂದಿಗೂ ಆಶಾಭಂಗಪಡಿಸುವುದಿಲ್ಲ. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತ ಪ್ರತಿಯೊಬ್ಬ ದೇವರ ಮಗಳ ಮನಸ್ಸು ದೇವರ ಮೇಲೆ ಅಂತ ಯಥಾರ್ಥವಾದ ನಂಬಿಕೆಯಿಂದ ಜೀವಿಸುತ್ತಾ ಸಮಾಧಾನದಿಂದ ಬದುಕುವಂತದ್ದಾಗಿರುತ್ತದೆ. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ. ಅವನ ನೀತಿಯ ಫಲವು ಸದಾಕಾಲವು ಇರುವುದು. ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ಈ ಭೂಮಿ ಮೇಲೆ ದೇವರು ಎಲ್ಲಾ ರೀತಿಯಾದಂತಹ ಘನತೆಗಳನ್ನ ತುಂಬಿಸಿ ಅವರ ಹೆಸರನ್ನ ಈ ಭೂಮಿ ಮೇಲೆ ಸದಾಕಾಲ ನೆನಪಿಡುವಂತೆ ಮಾಡಿ ಅವರಿಗೆ ತನ್ನ ರಾಜ್ಯದಲ್ಲಿ ಮಹಿಮೆಯ ಕಿರೀಟವನ್ನು ಕೊಡುವಂತನಾಗಿದ್ದಾರೆ. ಆ ಕಿರೀಟದೊಡನೆ ಪರಲೋಕ ರಾಜ್ಯದಲ್ಲಿ ದೇವರ ಮಕ್ಕಳು ಈ ಲೋಕದ ಜನರಿಗೆ ನ್ಯಾಯ ತೀರಿಸುವಂತರಾಗಿದ್ದಾರೆ. ಪ್ರಿಯ ಸಹೋದರರೇ, ದೇವರ ಆಜ್ಞೆಗಳು ಎಂದಿಗೂ ತೆಗೆದು ಹಾಕಲ್ಪಟ್ಟಿಲ್ಲ. ದೇವರ ಆಜ್ಞೆ ಎಂದು ಮುರಿಯಲ್ಪಟ್ಟಿಲ್ಲ, ಎಂದು ಬಿತ್ತಲ್ಪಟ್ಟಿಲ್ಲ. ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂತಹ 10 ಆಜ್ಞೆಗಳನ್ನ ದೇವರು ಎಂದು ತೆಗೆದು ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೊಂದು ಆಶೀರ್ವಾದಗಳನ್ನ ತನ್ನನ್ನು ನಂಬುವಂತ ದೇವರ ಮಕ್ಕಳ ಜೀವಿತಕ್ಕೆ ಒದಗಿಸಿಕೊಡೋದಕ್ಕೋಸ್ಕರ ಅದನ್ನು ಸ್ಥಿರಪಡಿಸಿದ್ದಾನೆ, ಆಶೀರ್ವದಿಸಿದ್ದಾನೆ. ಮತ್ತು ಅದನ್ನ ಸದಾಕಾಲಕ್ಕೂ ತನ್ನ ಪರಿಶುದ್ಧವಾದ ಗುಣಾತಿಶಯಗಳನ್ನಾಗಿ, ತನ್ನ ಮಾರ್ಗಗಳನ್ನಾಗಿ, ಆತನ ಮಾರ್ಗಗಳಲ್ಲಿ ಇದೇ ನಾನು ನಡೆಯಬೇಕಾದ ಮಾರ್ಗ ಎಂಬುದನ್ನು ಖಚಿತಪಡಿಸಿಕೊಂಡ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಮತ್ತು ಮುಟ್ಟಬೇಕಾದ ಗುರಿಯನ್ನು ಮುಟ್ಟುವುದಕ್ಕಾಗಿ ದೇವರು ತನ್ನ 10 ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಈ ಭೂಮಿ ಮೇಲೆ ವಾಸಿಸುವಂತ ದೇವರ ಮಗಳು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ನೀನು ಧನ್ಯನು ಎಂಬುದಾಗಿ ದೇವರು ಹೇಳ್ತಾರೆ. ಆ ಧನ್ಯತೆಯ ಜೀವಿತವನ್ನ ದೇವರು ನಂಬಿರುವಂತಹ ದೇವರ ಮಕ್ಕಳಾದ ನಮ್ಮೆಲ್ಲರಿಗೂ ಒದಗಿಸಿಕೊಡಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರಲ್ಲಿ ಭಯಭಕ್ತಳವರಾಗಿ ಆತನ 10 ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗೆ ಕರ್ತನ ಆತ್ಮನು ನಮ್ಮೆಲ್ಲರಿಗೂ ಬಲವನ್ನು, ಶಕ್ತಿಯನ್ನು ನೀಡಿ ಎಲ್ಲ ಆಶೀರ್ವಾದಗಳನ್ನು ಪಡ್ಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರನ್ನು ಆಶೀರ್ವಾದ ಮಾಡಿ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ನಾವು ಅನೇಕ ವಿಷಯಗಳಲ್ಲಿ ಪ್ರಾರ್ಥಿಸಬೇಕಾಗಿದೆ. ದಯಮಾಡಿ ಈ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ತರ್ತೇನೆ. ಲೋಕೇಶ್ ಅಂಕಲ್ ಇರ್ತಾರೆ, ಅವರು ಪ್ರಾರ್ಥನೆ ಮಾಡಬಹುದು. ಲೋಕೇಶ್ ಅಂಕಲ್ ಅವರು ಇದ್ದೀರಾ? ಲೋಕೇಶ್ ಅವರು ಇದ್ದೀರಾ? ನಾನು ನಿನ್ನೆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಒಬ್ಬ ಸಹೋದರರು ಹಾಸಿಗೆ ಹಿಡಿದು ಮಲಗಿದ್ರು. ಅವ್ರಿಗಾಗಿ ಪ್ರಾರ್ಥಿಸಲು ನನ್ನನ್ನು ಕೇಳ್ಕೊಂಡೆ. ಅವರು ಒಳ್ಳೆ ಕೆಲಸ ಮಾಡ್ಕೊಂತ ಸಂಪಾದನೆ ಮಾಡಿ ಕುಟುಂಬವನ್ನು ನಡೆಸುತ್ತಿದ್ರು. ಇದಕ್ಕಿದ್ದಾಗೆ ಅವರಿಗೆ ಸಮಸ್ಯೆ ಆಯಿತು. ವೈದ್ಯರ ಬಳಿಗೆ ಕರ್ಕೊಂಡು ಹೋದಾಗ ಪರೀಕ್ಷೆ ಮಾಡಿದಾಗ ಅವರಿಗೆ ಏನೋ ಕ್ಯಾನ್ಸರ್ ಇದೆ ಎಂಬುದಾಗಿ ಅವರು ತಿಳಿಸಿದ್ರು. ಆ ಸುದ್ದಿ ಕೇಳಿದ ಮೇಲೆ ಅವರು ಮಲಗಿದವರು ಮತ್ತೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅವರ ಕುಟುಂಬ ಬಹಳ ಕಷ್ಟದಲ್ಲಿದೆ. ಅವ್ರ ಹೆಸರು ಸುಬ್ಬರೆಡ್ಡಿ. ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರ ಮನೆಯವರಿಗೆ ಇನ್ನೂ ಗೊತ್ತಿಲ್ಲ ಅವರಿಗೆ ಏನು ಕಾಯಿಲೆ ಆಗಿದೆ ಎಂಬುದಾಗಿ, ನಿಜವಾಗಿ ಮತ್ತೆ ಇನ್ನೇನಾದ್ರೂ ಸಮಸ್ಯೆ ಇದೆ ಎಂಬುದಾಗಿ. ಆದ್ರೆ ಅವರು ಅಸ್ವಸ್ಥರಾಗಿದ್ದಾರೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಅವರನ್ನ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳೋಣ. ಹಾಗೆ ಅನೇಕರು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕೇಳ್ಕೊಂಡಿರ್ತಾರೆ. ಕ್ಯಾನ್ಸರ್ ಪೇಷಂಟ್ಸ್ಗಳು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಸಹೋದರ ಜಾನ್ ಡೇವಿಡ್ ಮಾಡೋಣ. ಹಾಗೂ ಕಾಯಿಲೆಗಳಿರ್ತಕ್ಕಂಥ
ಎಲ್ಲರಿಗೂ ಲೋಕೇಶ್ ಅಂಕಲ್ ಇದ್ದಾರಾ? ಓಕೆ, ಇಲ್ಲವಾದರೆ ನಾನೇ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಮತ್ತು ಇದು ಮುಕ್ತಾಯದ ಪ್ರಾರ್ಥನೆ ಆಗಿರ್ತದೆ. ಪ್ರಾರ್ಥನೆ ಮಾಡಿ. ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿ ದಯೆ ಕಾರ್ಯಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಅನುದಿನವೂ ನಮ್ಮ ಭಾರವನ್ನು ಹೊರುತ್ತಾ ನಮ್ಮನ್ನ ಕಣ್ಣಿನ ಕಣ್ಣು ಗುಡ್ಡಿನಂತೆ ಜೋಪಾನ ಮಾಡುತ್ತಾ ದಿನನಿತ್ಯವೂ ನಮ್ಮ ಜೀವಿತಕ್ಕೆ ಒಂದು ದಿನವನ್ನು ಹೊಸದಾಗಿ ಅನುಗ್ರಹಿಸುತ್ತಾ ಬರುತ್ತಾ ಇದ್ದೇವೆ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಎಷ್ಟೋ ಜನರು ಈ ದಿನದಲ್ಲಿ ಸ್ವಾಮಿ ಈ ಲೋಕದ ಸಂಬಂಧವನ್ನು ಕಳೆದುಕೊಂಡಿದ್ದಾರೆ. ಎಷ್ಟೋ ಜನರು ಮರಣದ ಹಾಸಿಗೆಯಲ್ಲಿದ್ದಾರೆ. ಎಷ್ಟೋ ಜನರು ಕಣ್ಣೀರುಗಳಿಂದ ಸಂಕಷ್ಟಗಳಿಂದ ತುಂಬಿದವರಾಗಿ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಸ್ವಾಮಿ, ಅನೇಕರು ಬಡತನದಲ್ಲಿ, ಕಷ್ಟಗಳಲ್ಲಿ, ಸಂಕಟಗಳಲ್ಲಿ ಸಿಕ್ಕಿಕೊಂಡು ಈ ಹೊತ್ತಿನ ಅವಶ್ಯಕತೆಗಾಗಿ ಸ್ವಾಮಿ ತವಕ ಪಡುವವರಾಗಿದ್ದಾರೆ. ನಾಳಿನ ಚಿಂತೆಯಲ್ಲಿ ಬದುಕುತ್ತಿದ್ದಾರೆ, ನಿರಾಸೆಗೊಳ್ಳುತ್ತಿದ್ದಾರೆ. ಕರ್ತನೆ, ಉಣ್ಣುವವನಿಗೆ ಅನ್ನವನ್ನು, ಬಿತ್ತುವವನಿಗೆ ಬೀಜವನ್ನು ಕೊಡುವಂತ ದೇವರು, ನಿನ್ನ ಮುಂದೆ ಈ ಎಲ್ಲಾ ಸಮಸ್ಯೆಗಳನ್ನ ತರುತ್ತೇವೆ ಸ್ವಾಮಿ. ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಡುವಂತ ದೇವರು ನೀನು. ನಿನ್ನ ಕೃಪೆ ನಮ್ಮ ಮೇಲಿರಲಿ. ನಮ್ಮ ಅಪರಾಧಗಳನ್ನ ಕ್ಷಮಿಸು, ನಮ್ಮ ಪಾಪಗಳನ್ನ ಮನ್ನಿಸು. ಅವಶ್ಯಕತೆ ಇರುವಂತ ಪ್ರತಿಯೊಬ್ಬ ಮನುಷ್ಯನನ್ನು ನೀನು ಸಂಧಿಸು. ಅವರವರ ಅಗತ್ಯಗಳಿಗೆ ತಕ್ಕಂತೆ ಎಲ್ಲ ಕೊರತೆಯನ್ನ ನೀಗಿಸು. ಎಲ್ಲದಕ್ಕಿಂತ ಮಿಗಿಲಾಗಿ ಭೂಮಿ ಮೇಲೆ ಬದುಕುತ್ತಿರುವ ಪ್ರತಿಯೊಬ್ಬ ಮಾನವನು ನಿನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ನಿನ್ನ ಆಜ್ಞೆಗಳನ್ನ ಕೈಕೊಂಡು ನಿನ್ನ ಮಾರ್ಗಗಳಲ್ಲಿ ನಡೆದು ನೀನು ಬಚ್ಚಿಟ್ಟಿರುವ ಈ ಎಲ್ಲ ಆಶೀರ್ವಾದಗಳನ್ನ ತಮ್ಮದಾಗಿಸಿಕೊಳ್ಳಲಿಕ್ಕಾಗುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಪವಿತ್ರಾತ್ಮ ದೇವರು ಮಾತಾಡುವಂತೆ ಸಹಾಯ ಮಾಡು. ಯಾಕಂದ್ರೆ ನೀನು ಅಂತ್ಯದ ದಿನಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮನನ್ನು ಸುರಿಸುವೆನು ಎಂಬುದಾಗಿ ಹೇಳಿದೆ. ಆ ಕಾಲವು ಸ್ವಾಮಿ ಸಮೀಪಿಸಿರುವುದರಿಂದ ನಿನ್ನ ಕೃಪೆ ಈ ಭೂಮಿ ಮೇಲೆ ಸುರಿಸಲ್ಪಡಲಿ. ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಸ್ವಾಮಿ ನಿನ್ನ ಆತ್ಮನು ಮಾತಾಡುವಂತೆ, ಪರಿಶುದ್ಧವಾದ ನಿನ್ನ ಮಾರ್ಗಗಳನ್ನ ಬೋಧಿಸುವಂತೆ, ಎಲ್ಲ ಪಾಪದ ಅನೀತಿಯ ಕಾರ್ಯಗಳು ಸ್ವಾಮಿ ಲಯವಾಗಿ, ಸೈತಾನ ಕಾರ್ಯಗಳು ಲಯವಾಗಿ, ಯೇಸು ಕ್ರಿಸ್ತನ ನಾಮದಲ್ಲಿ ಭೂಮಿ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನು ಸ್ವಾಮಿ ನೀತಿವಂತನಾಗುವಂತೆ, ಜಯಶಾಲಿ ಆಗುವಂತೆ, ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗುವಂತೆ ಕಾರ್ಯ ಮಾಡು. ಕಷ್ಟದಲ್ಲಿ, ಸಂಕಟಗಳಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥವರನ್ನ ಮುಟ್ಟಿ ಗುಣಪಡಿಸು. ಬಡತನವನ್ನ ತೆಗೆದುಹಾಕು. ವಿಧಿಗೆಯರನ್ನ, ಅನಾಥರನ್ನ ಪರಾಮರ್ಶು ಸ್ವಾಮಿ. ಅಸ್ವಸ್ಥರಾಗಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ನೀನು ಕಾರ್ಯ ಮಾಡಿ ಸ್ವಾಮಿ. ನೀನು ಸಂಧಿಸಿ ಅವರನ್ನು ಮುಟ್ಟಿ ಅವರನ್ನು ಎಬ್ಬಿಸಿ ಸ್ವಸ್ಥಪಡಿಸಿ ನಿನ್ನ ಮೇಲೆ ನಂಬಿಕೆ ಇಡುವಂತೆಯೂ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗುವಂತೆಯೂ ಒಬ್ಬನೇ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟುವಂತ ಯೇಸು ಕ್ರಿಸ್ತನನ್ನು ಆ ರೀತಿ ನಿತ್ಯ ಜೀವದ ಆದ್ಯತೆಯನ್ನು ಪಡೆದುಕೊಳ್ಳಿಕ್ಕಾಗುವಂತೆಯೂ ಕಾರ್ಯ ಮಾಡು ಸ್ವಾಮಿ. ಈ ಬೆಳಿಗ್ಗೆ ಸ್ವಾಮಿ ವಿಶೇಷವಾಗಿ ಈ ಸಮಯದಲ್ಲಿ ಈ ಜ್ಞಾಪನೆಗಳನ್ನು ಇರ್ತೀವಿ ಸ್ವಾಮಿ. ಸುಬ್ಬರಾಜ್ ಬಾಲೂರಿನ ಕಷ್ಟದಲ್ಲಿರುವಾಗ ಅವರನ್ನ ಕೊಟ್ಟು ಸ್ವಾಮಿ ಅವರಿಗೆ ಬಿಡುಗಡೆ ಕೊಡು. ನೆನ್ನೆ ಅವ್ರನ್ನ ಸಂಧಿಸುವಂತ ಕೃತ ಕೊಟ್ಟದಕ್ಕಾಗಿ ಸ್ತೋತ್ರ. ಅವರಿಗಾಗಿ ಪ್ರಾರ್ಥಿಸುವಂತ ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವ್ರನ್ನ ಬಲಪಡಿಸು, ಅವ್ರನ್ನ ಎಬ್ಬಿಸು. ಇರುವಂತಹ ಪರಿಸ್ಥಿತಿಯನ್ನ ತೆಗೆದು ಹಾಕಿ ಅವರು ಬೇಗ ಗುಣ ಹೊಂದಿ ಎದ್ದು ಸಂತೋಷದಿಂದ ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನ ನಾಮದ ಮಹಿಮೆಯನ್ನು ಸ್ವಾಮಿ, ನೀನು ಮಾಡಿದ ಉಪಕಾರವನ್ನು ಸ್ವಾಮಿ ಲೋಕದಲ್ಲಿ ಸಾಕ್ಷಿಯಾಗಿ ಸಾರುವಂತೆ ಕಾರ್ಯ ಮಾಡು. ಈ ಕ್ಷಣವೇ ಸ್ವಾಮಿ ಅವರನ್ನು ಸ್ವಸ್ಥಪಡಿಸಿ ಸೈತಾನ ಬಂಧನದಿಂದ ಅವರನ್ನು ಬಿಡುಗಡೆ ಮಾಡಿ ಪರಿಪೂರ್ಣವಾದ ಆರೋಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಅನೇಕ ಮಕ್ಕಳು ಸ್ವಾಮಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವಾಗ ಅವ್ರಿಗೋಸ್ಕರ ಸ್ವಾಮಿ ನಾವು ಪ್ರಾರ್ಥಿಸುತ್ತಿರುವಾಗ ಎಲ್ಲಾ ಮಕ್ಕಳನ್ನ ನಿನ್ನ ಹಸ್ತಗೊಪ್ಪಿಸ್ತೇನೆ ಸ್ವಾಮಿ. ವರಪ್ರಸಾದ್ ಅವರನ್ನ ಸ್ವಾಮಿ ಮುಟ್ಟಿ ಗುಣಪಡಿಸು. ಇನ್ನೂ ಅನೇಕ ಸಹೋದರಿಯರು ಸ್ವಾಮಿ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವಾಗ ಅವರನ್ನು ಸಹ ಮುಟ್ಟಿ ಗುಣಪಡಿಸು. ವಿಶೇಷವಾಗಿ ಸ್ವಾಮಿ ಮಹಮ್ಮದಿ ಅಮ್ಮಗಳನ್ನ ಮುಟ್ಟಿ ಗುಣಪಡಿಸಕ್ಕಾಗಿ ಸ್ತೋತ್ರ. ಪ್ರತೀಕನನ್ನ ಮುಟ್ಟಿ ಗುಣಪಡಿಸಕ್ಕಾಗಿ ಸ್ತೋತ್ರ.
ಹೀಗೆ ಇವರೆಲ್ಲರನ್ನು ಮುಟ್ಟಿ ಸ್ವಸ್ಥಪಡಿಸಿ ಆರೋಗ್ಯದಿಂದ ತುಂಬಿಸಿ ಅವರ ಕುಟುಂಬದಲ್ಲಿ ನಿರೀಕ್ಷೆಯನ್ನು, ಭರವಸೆಯನ್ನು, ನಂಬಿಕೆಯನ್ನು ಹುಟ್ಟಿಸಿ ನಿನ್ನ ಮೇಲಿನ ನಂಬಿಕೆಯಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ನಿನ್ನಲ್ಲಿ ಭಯಭಕ್ತರಾಗಿ ಬದುಕುವಂತೆ ಕಾರ್ಯ ಮಾಡುದು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ಕಾವ್ಯ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ಆ ಮಗಳನ್ನ ನೀನು ಕರುಣಿಸು. ಆ ಮಗಳು ದಾಂಪತ್ಯ ಜೀವಿತದಲ್ಲಿ ಸ್ವಾಮಿ ಕರ್ತನೆ ಗಂಡನಿಂದ ಅಗಲಿರುವಂತಹ ಪರಿಸ್ಥಿತಿಯಲ್ಲಿ ಮತ್ತೆ ತನ್ನ ಗಂಡನ ಬಳಿಗೆ ಸೇರಿಕೊಳ್ಳಲಿಕ್ಕಾಗುವಂತೆ ಹಂಬಲಿಸುತ್ತಿರುವಾಗ ನೀನು ಸೇತುವೆಯಾಗು. ಇಬ್ಬರು ಮಕ್ಕಳನ್ನ ಮುಂದೆಗೂಡಿಸು. ಆಗಿರುವಂತಹ ತಪ್ಪನ್ನ ಸರಿಪಡಿಸು. ಮನಸ್ತಾಪಗಳನ್ನು ಸರಿಪಡಿಸು. ಯಾರು ವಿಷಯದಲ್ಲಿ ತಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ತಮ್ಮನ್ನು ತಗ್ಗಿಸಿಕೊಳ್ಳಬೇಕು, ತಮ್ಮನ್ನ ತಿದ್ದಿಕೊಳ್ಳಬೇಕು, ಆ ವಿಷಯದಲ್ಲಿ ಆತ್ಮನ ಮುಖಾಂತರವಾಗಿ ಹೃದಯಗಳಲ್ಲಿ ಮಾತನಾಡಿ ಮತ್ತೆ ಅವರಲ್ಲಿ ಯಥಾರ್ಥವಾದ ಪ್ರೀತಿಯನ್ನು ಹುಟ್ಟಿಸಿ ಮತ್ತೆ ಆ ಮದುವೆಯ ಸಂಬಂಧ ಮುಂದುವರಿದು ಆ ಮಕ್ಕಳು ನೀನು ಕೊಡುವಂತ ಆಶೀರ್ವಾದಕ್ಕೆ ಎಲ್ಲಾ ವಿಷಯದಲ್ಲೂ ಪಾತ್ರರಾಗುವಂತೆ ಕಾರ್ಯ ಮಾಡು. ಕೇಳಿನಿಂದ ಸ್ವಾಮಿ. ಸಹೋದರಿ ವಾಣಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಮಗಳು ಗರ್ಭಫಲಕ್ಕಾಗಿ ಮಗುಗಾಗಿ ಪ್ರಾರ್ಥಿಸಲು ಕೇಳಿಕೊಂಡಿರುವಾಗ ಆ ಮಗಳನ್ನ ನೀನು ಮುಟ್ಟು ಸ್ವಾಮಿ. ಆ ಮಗಳ ಗರ್ಭವನ್ನ ತೆರೆ. ನಿನ್ನ ಸಂತಾನದ ಆಶೀರ್ವಾದವನ್ನ ಶಕ್ತಿಯನ್ನ ಮಗಳಿಗೆ ಕೊಡು. ಮಗಳು ಗರ್ಭ ಧರಿಸಿ ಅನ್ನಲು ನಿನ್ನ ಮುಂದೆ ತನ್ನ ಮಗನನ್ನ ತಂದು ನಿಲ್ಲಿಸಿದ ಹಾಗೆ ಸ್ವಾಮಿ ನೀನು ಕೊಡುವಂತ ಮಗನನ್ನ ನಿನ್ನ ಪಾದ ಸನ್ನಿಧಾನಕ್ಕೆ ತಂದು ನಿನ್ನನ್ನು ಪ್ರಾರ್ಥಿಸುವಂತೆ, ನಿನ್ನನ್ನು ಘನಪಡಿಸುವಂತೆ, ನಿನ್ನನ್ನು ಮಹಿಮೆಪಡಿಸುವಂತೆ ಆ ಮಗಳ ಕೊರತೆಯನ್ನ ನೀಗಿಸು ಸ್ವಾಮಿ. ಆಕೆಯ ಬಯಕೆಯನ್ನ ಈಡೇರಿಸು ಸ್ವಾಮಿ. ನಿನ್ನ ಕೃಪೆಯಲ್ಲಿ ಸ್ವಾಮಿ, ನಿನ್ನ ದಯೆಯಲ್ಲಿ ಸ್ವಾಮಿ ಶ್ರೀಲತಾ ಮತ್ತು ಅವ್ರ ತಾಯಿಯನ್ನ ತಂದೆಯವ್ರನ್ನ ಮುಟ್ಟಿ ಆಶ್ರಯಿಸಿ ಅವ್ರ ಕುಟುಂಬವನ್ನು ಆಶ್ರಯಿಸಿ ಆರೋಗ್ಯದಿಂದ ತುಂಬಿಸಿ ಈ ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ನೆಮ್ಮದಿಯ ಕಾಲಗಳನ್ನು ಅವರ ಜೀವಿತದಲ್ಲಿ ತಂದು ಅವ್ರು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸಫಲವನ್ನು, ಜಯವನ್ನು, ಸುಕ್ಷೇಮವನ್ನು ಅನುಗ್ರಹಿಸಬೇಕೆಂದಾಗಿ ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಕೂಟದಲ್ಲಿ ಭಾಗವಹಿಸಿರುವಂತ ಪ್ರತಿಯೊಬ್ಬ ನಿನ್ನ ಮಗನನ್ನ ನಿನ್ನ ಮಕ್ಕಳನ್ನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಇದಂತ ಪಾಲಮ್ಮ ಮಾಸು ಅವ್ರ ಕುಟುಂಬ ಮಕ್ಕಳನ್ನ ಆರೋಗ್ಯದಿಂದ ತುಂಬಿಸು. ನಿನ್ನ ಭಯಭಕ್ತಿಯಲ್ಲಿ ಅಭಿವೃದ್ಧಿ ಪಡಿಸಿ ನಿನ್ನ ನೀತಿ ಸೇವೆ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿದೆ ಮಕ್ಕಳನ್ನ ಅವ್ರ ಕುಟುಂಬ ಮಕ್ಕಳನ್ನ ಮೊಮ್ಮಕ್ಕಳನ್ನ ಆಶಿಸುವರು ಮಾಡುವಂತ ಸೇವೆ ಕೆಲಸಗಳನ್ನ ಆಶಿಸು. ದುಡಿತಕ್ಕಂತ ಕೈಗಳನ್ನ ಬಲಪಡಿಸು, ಕೊರತೆಗಳನ್ನ ನೀಗಿಸು, ಕೇಳಿನಿಂದ ತಪ್ಪಿಸು, ನಿತ್ಯ ಮಾರ್ಗದಲ್ಲಿ ನಡೆಸು, ನಿತ್ಯತ್ವಕ್ಕಾಗಿ ಅಭಿವೃದ್ಧಿ ಪಡಿಸು ಸ್ವಾಮಿ. ಸೋದರ ಪ್ರಾರ್ಥನೆ ಸ್ವಾಮಿ. ಅವರ ಶುಗರ್ ಲೆವೆಲ್ ಅನ್ನ ನೀವು ಸರಿಯಾದ ಸ್ಥಿತಿಗೆ ತಂದದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಯಾವ ಭಯವಿಲ್ಲದೆ ಆರೋಗ್ಯವಂತರಾಗಿ ಬದುಕುವಂತೆ ನಿಮ್ಮಲ್ಲಿ ಭಯಭಕ್ತರವರಾಗಿ ನಿಮ್ಮನ್ನು ಆರಾಧಿಸಿ ಎಲ್ಲಾ ನಿಮ್ಮ ಆಶೀರ್ವಾದಕ್ಕೆ ಪಾತ್ರರಾಗಿ ನಿಮ್ಮ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಸೋದರಿ ಆನೆಯವರಿಗೆ ಪ್ರಾರ್ಥನೆಯನ್ನು ಬಲಪಡಿಸು, ಆಧರಿಸು, ಪರಾಮರಿಸು. ತಾಯಿ ಮತ್ತು ಅವರ ಯಜಮಾನರನ್ನು ಮುಟ್ಟಿ ಸುರಕ್ಷಿತಗೊಳಿಸು, ಆಶೀರ್ವಾದ ಮಾಡು. ಎಲ್ಲಾ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು ಕೊಡು. ಮಾಡುವಂತ ಸೇವೆ ಕೆಲಸ ಕಾರ್ಯಗಳಲ್ಲಿ ಆ ಮಗಳು ಆ ಕುಟುಂಬವು ಅಭಿವೃದ್ಧಿ ಹೊಂದುವಂತೆ ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಸೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ, ಅವ್ರ ಮಕ್ಕಳಿಗಾಗಿ ಪ್ರಾರ್ಥನೆ ಸ್ವಾಮಿ. ಮಗಳ ಗರ್ಭವನ್ನು ತೆರೆದು ಸ್ವಾಮಿ ಗರ್ಭ ಫಲವನ್ನ ದಯಪಾಲಿಸಿಕೊಡು. ಇದರಿಂದ ಮನೆಯ ಕೊರತೆಯು ನೀಗಿಸಲ್ಪಟ್ಟು ದೇವರೇ ನಿಮ್ಮ ಜ್ಯೋತಿಯಲ್ಲಿ ಬೆಳಗುವಂತೆ ಕಾರ್ಯ ಮಾಡು ಸ್ವಾಮಿ. ಸಣ್ಣ ಮಗಳ ಭವಿಷ್ಯಕ್ಕಾಗಿ ಚಿಂತಿಸುತ್ತಿರುವಾಗ ಮಗಳಿಗೆ ಬೇಕಾದಂತ ಸ್ವಾಮಿ ವಿವಾಹದ ಜೀವಿತಕ್ಕೆ ಬೇಕಾದ ಎಲ್ಲಾ ಆಶೀರ್ವಾದಗಳನ್ನು ಕೊಟ್ಟು ಸೂಕ್ತವಾದಂತ ಮನೆಗೆ ಆ ಮಗಳನ್ನ ಸೇರಿಸು ಸ್ವಾಮಿ. ವಿಶೇಷವಾಗಿ ಅವರ ಮಗನ ಜೊತೆ ನೀರು ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು, ಶುಭ ಕೊಡು, ಸಮಾಧಾನ ಕೊಡು. ಕುಟುಂಬಗಳಲ್ಲಿ ಶಾಂತಿ ಕೊಡು, ನೆಮ್ಮದಿ ಕೊಡು. ಸಹೋದರಿ ಮಾಡುವಂತ ಸೇವೆ ಕೆಲಸನ ಆಶ್ವಸು, ಶಾಲೆಯನ್ನು ಆಶ್ವಸು. ಯಾವ ಕೊರತೆ ಇಲ್ಲದೆ ಆ ಮಗಳು ನಿರಾಳವಾಗಿ ನಿನ್ನನ್ನು ಆರಾಧಿಸುವಂತೆ, ಆ ಶಾಲೆಯು ಅಭಿವೃದ್ಧಿ ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನಲ್ಲಿ ಅಂಗಲಾಚಿ ಪ್ರಾರ್ಥಿಸುವಂತ ಮನೋಭಾವನೆಯನ್ನ ಮಗಳಿಗೆ ಕೊಟ್ಟಿದೆ. ಇದಕ್ಕಾಗಿ ಸ್ತೋತ್ರ. ಅವರ ಪ್ರಾರ್ಥನೆ ಲಾಲಿಸು ಸ್ವಾಮಿ. ಸದುತ್ತರವನ್ನ ದಯಪಾಲಿಸು ಕರ್ತನೆ. ಹೀಗೆ ಸ್ವಾಮಿ ಈ ಕೂಟದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನು ತಿಳಿಯುವಂತ ಲೋಕೇಶ್ ಅವರನ್ನ, ಅವರ ಕುಟುಂಬ ಮಕ್ಕಳನ್ನ ಅವ್ರು ಮಾಡುವಂತ ಸೇವೆಯನ್ನು ನಷ್ಟಪಡಿಸ್ತೇನೆ ಸ್ವಾಮಿ. ಆಶೀರ್ವಾದ ಮಾಡು, ಆರೋಗ್ಯದಿಂದ ತಪ್ಪಿಸು, ಕೊರತೆಗಳನ್ನು ನೀಗಿಸು, ಕೇಳಿನಿಂದ ತಪ್ಪಿಸು, ಜಯದ ಮಾರ್ಗದಲ್ಲಿ ನಡೆಸು, ನೀತಿ ಸ್ವರೂಪಿಸು ಸ್ವಾಮಿ. ಈ ಕೂಟದಲ್ಲಿ ಬಂದು ನಿನ್ನ ವಾಕ್ಯಗಳನ್ನ ಸಾರುವಂತ ಎಲ್ಲ ಪ್ರಿಯ ಬೋಧಕರುಗಳನ್ನ ಆಶಿಸು, ಕುಟುಂಬ ಮಕ್ಕಳನ್ನ ಆಶಿಸು ಸ್ವಾಮಿ. ಸುವಾರ್ತೆ ಸಾರುವವರ ಪಾದಗಳು ಎಷ್ಟು ಅಂದವಾಗಿವೆ ಎಂಬುದಾಗಿ ಹೇಳಿದೆ. ಸುವಾರ್ತೆ ಸಾರಲು ಬೇಕಾದಂತ ಸಮಾಧಾನದ ಮನಸ್ಸನ್ನು, ನೆಮ್ಮದಿಯ ಬದುಕನ್ನು, ಸಂತುಷ್ಟಿ ಸಹಿತವಾದ ಜೀವಿತವನ್ನು ಅವರ ಜೀವಿತದಲ್ಲಿ ತಂದು ಮಕ್ಕಳು ಸಂತುಷ್ಟಿ ಸಹಿತವಾದಂತ ಬದುಕನ್ನ ಕಂಡುಕೊಳ್ಳುವಂತೆ ನಿನ್ನಲ್ಲಿ ಭಯಭಕ್ತರಾಗಿ ನಿನ್ನ ನಡೆಸಿದ ಮಾರ್ಗಗಳಲ್ಲಿ ಅಜ್ಞಾನದ ಪುತ್ರರಾಗಿ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತ ಕುಟುಂಬಗಳಾಗಿ ಸದಾಕಾಲವನ್ನು ಪ್ರಸನ್ನತೆಯಲ್ಲಿ ಇದ್ದು ನಿನ್ನ ಸೇವೆ ಮಾಡಿ ನಿನ್ನನ್ನು ಘನಪಡಿಸುವಂತೆ ಪ್ರತಿಯೊಬ್ಬ ದೇವರ ಸೇವಕರನ್ನ ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಈ ಸತ್ಯದ ಸುವಾರ್ತೆಯು ಸಾರಲ್ಪಟ್ಟು ಪ್ರತಿಯೊಬ್ಬ ಮನುಷ್ಯನು
ಧನ್ಯನಾಗುವಂತೆ ನಿನ್ನ ರಾಜ್ಯವನ್ನು ಸೇರುವಂತೆ ಕೃಪೆ ತೋರು ಸ್ವಾಮಿ. ನನ್ನನ್ನು ನೀನು ಕೊಡುವಂತ ಕುಟುಂಬ, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸೊಸೆಯಂದರು ನಿನ್ನ ತೋರಿಸ್ತೇನೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನ ಸೇವೆಯಿಂದ ನಾವೇನ ಕಟ್ಟಿ ಈ ಲೋಕದಲ್ಲಿ ಇರುವವರೆಗೂ ಸ್ವಾಮಿ ನಿನ್ನ ಸೇವೆ ಮಾಡಿ ನಿನ್ನ ನಾಮವನ್ನು ಘನಪಡಿಸಿ ಧನ್ಯರಾಗುವಂತೆ ಕೊಟ್ಟಿತ್ತು. ಎಲ್ಲ ಘನ ಮನ ಸ್ತುತಿ ಸ್ತೋತ್ರಗಳು ನಿಮ್ಮೊಬ್ಬರಿಗೆ ಸಲ್ಲಲಿ ಎಂದು ನೀವು ಮಾಡಿದೆಲ್ಲ ಮೇಲಿಗಾಗಿ, ದೂರದ ಪ್ರೀತಿಗಾಗಿ, ಉಪಕಾರಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ದಿನಮುದ್ದುವಾಗಿರುವಂತ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮದಾಗಿ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಸೋದನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯ ದೇವರ ಪ್ರೀತಿಯು, ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈ ಬೆಳಗಿನ ಕಾಲದಲ್ಲಿ ನಿನ್ನನ್ನು ರಾಜಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಗಳ ಜೊತೆಯಲ್ಲಿಯೂ ಸ್ವಾಮಿ, ಈ ಕುಟುಂಬದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನು ಕೇಳುವಂತ ಪ್ರತಿಯೊಂದು ಕುಟುಂಬದವರ ಸಂಗಡದಲ್ಲಿಯೂ ಹಾಗೂ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಆಜ್ಞೆಗಳನ್ನ ಅನುಸರಿಸಿ ನಡೆಯಲು ಅತ್ಯಾನಂದ ಪಡುವಂತ ಎಲ್ಲಾ ದೇವರ ಮಕ್ಕಳ ಸಂಗಡಲು ಈಗಲೂ ಯಾವಾಗಲೂ ಸದಾ ಕಾಲವು ನಿರಂತರವೂ ಇರಲಿ ಸ್ವಾಮಿ, ಆಮೇನ್. ಆಮೇನ್. ಪ್ರೈಸ್ ಗಾಡ್. ನಮಗೆ ಸ್ತೋತ್ರವಾಗಲಿ. ಇವತ್ತು ನನ್ನ ಜೊತೆಯಲ್ಲಿದ್ದು ದೇವರನ್ನ ಸ್ತುತಿಸುವುದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ನಾವು ದೇವರ ಸನ್ನಿಧಾನದಲ್ಲಿ ದಿನಾಲು ಕೂಡಿ ಬಂದು ಆತನನ್ನು ಆರಾಧಿಸುವ ಹಾಗೆ, ಪ್ರಾರ್ಥಿಸುವ ಹಾಗೆ, ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ. ಶುಭವಾದ ಧನ್ಯವಾದಗಳು ಪಾಸ್ಟರ್. ಧನ್ಯವಾದಗಳು ನಿಮಗೂ ಕೂಡ.